ಹಲೋ ಸ್ಟೂಡೆಂಟ್ಸ್, ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 19 ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅನ್ನೊಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಸಿಂಪಲ್ ಆಗಿ 3 ಮಾರ್ಕ್ಸಿಗೆ ಟೋಟಲ್ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ವೆರಿ ಸಿಂಪಲ್ ಪ್ರಾಬ್ಲಮ್. ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ನೀವು ಫಸ್ಟ್ ಪರ್ ಡೇ ಸ್ಯಾಲ್ರಿ ಫೈಂಡ್ ಔಟ್ ಮಾಡ್ಕೊಳ್ಬೇಕು. 4 ಸ್ಟೆಪ್ ಇದೆ, 4 ಸಿಂಪಲ್ ಸ್ಟೆಪ್. ಫಸ್ಟ್ ಪರ್ ಡೇ ಸ್ಯಾಲ್ರಿ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ದೆನ್ ಅನ್ಯೂಟಿಲೈಸ್ಡ್ ಲೀವ್ಸ್ ಅಂದರೆ ಎಷ್ಟು ದಿನ ಕಂಪ್ನಿಯಲ್ಲಿ ರಜೆ ಕೊಟ್ಟಿರ್ತೀರ, ಎಷ್ಟು ದಿನ ರಜೆ ಹಾಕಲಿಲ್ಲ, ರಜೆ ಯೂಸ್ ಮಾಡದಿರೋಂಥ ರಜೆನ ನೀವು ಬರ್ಕೊಳ್ಬೇಕಾಗತ್ತೆ. ದೆನ್ ಲೀವ್ ಎನ್ಕ್ಯಾಶ್ಮೆಂಟ್ ಅಮೌಂಟ್, ರಜೆಯಲ್ಲಿ ವರ್ಕ್ ಮಾಡಿದ್ದಕ್ಕೆ, ರಜೆ ಯೂಸ್ ಮಾಡದಿದ್ದಕ್ಕೆ ಸ್ಯಾಲ್ರಿ ಕೊಡಬೇಕಾಗತ್ತೆ. ಸೊ ಎಷ್ಟು ಸ್ಯಾಲ್ರಿ ಅಂತ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಟೋಟಲ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್, ಟೋಟಲ್ ಆಗಿ ಎಂಪ್ಲಾಯಿಗೆ ಎಷ್ಟು ಖರ್ಚಾಗ್ತಾ ಇದೆ, ಎಂಪ್ಲಾಯಿಯಿಂದ ಕಂಪ್ನಿಗೆ ಎಷ್ಟು ಖರ್ಚಾಗ್ತಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ, ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್. ಮಿಸ್ಟರ್ ಪವನ್ ಈಸ್ ವರ್ಕಿಂಗ್ ಫಾರ್ ವಿಪ್ರೋ ಇನ್ಫೋಟೆಕ್ ಲಿಮಿಟೆಡ್. ಕನ್ಸಿಡರ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್. ಆ್ಯನ್ಯುವಲ್ ಸ್ಯಾಲ್ರಿ ಆಫ್ ಮಿಸ್ಟರ್ ಪವನ್ ರುಪೀಸ್ 60 lakh. ಪವನ್ ಅವರ ಆ್ಯನ್ಯುವಲ್ ಸ್ಯಾಲ್ರಿ 60 ಲಕ್ಷ ಇದೆ. ದೆನ್ ನಾನು ಅದನ್ನು ಈಚೆ ಸೈಡ್ ಬರ್ಕೊಂಡಿದ್ದೀನಿ. ಆ್ಯನ್ಯುವಲ್ ಸ್ಯಾಲ್ರಿ 60 ಲಕ್ಷ ಇದೆ. ಟೋಟಲ್ ವರ್ಕಿಂಗ್ ಡೇಸ್ ಇನ್ 2023-24, ಹಿಂದಿನ ವರ್ಷದಲ್ಲಿ 300 ದಿನ ವರ್ಕ್ ಮಾಡ್ತಾ ಇದ್ದಾರೆ. ಲೀವ್ ಅಲೋಡ್ ಇನ್ 2023-24 ಆ್ಯಸ್ ಪರ್ ದ ಕಂಪನಿ ಪಾಲಿಸಿ. ಕಂಪನಿಯ ಪಾಲಿಸಿ ಪ್ರಕಾರ ವರ್ಷಕ್ಕೆ 10 ದಿನ ರಜೆ ಕೊಡ್ತಾ ಇದ್ದಾರೆ. ಬಟ್ ಲೀವ್ ಯುಟಿಲೈಸ್ ಬೈ ಮಿಸ್ಟರ್ ಪವನ್, ಅವ್ರು ಹಾಕಿರೋಂಥ ರಜೆ 8 ದಿನ ಮಾತ್ರ. ದ ಅನ್ಯುಟಿಲೈಸ್ಡ್ ಲೀವ್ ಆರ್ ಸೆಟಲ್ಡ್ ಬೈ ದ ವೇ ಆಫ್ ಕ್ಯಾಶ್ ಪೇಮೆಂಟ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಸಚ್ ಲೀವ್ಸ್ ಟು ದ ಸಬ್ಸಿಕ್ವೆಂಟ್ ಪೀರಿಯಡ್ ಈಸ್ ನಾಟ್ ಅಲೌಡ್. ಸೊ ಈಗ ಯೂಸ್ ಮಾಡದೇ ಇರೋಂಥ ರಜೆಯನ್ನು ಮುಂದಿನ ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡೋ ಹಾಗಿಲ್ಲ. ಯೂಸ್ ಮಾಡದಿರೋಂಥ ರಜೆಗೆ ಆ ವರ್ಷನೇ ಕ್ಯಾಶ್ ಪೇಮೆಂಟ್ ಮಾಡಬೇಕಾಗತ್ತೆ. ನೀವೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಟೋಟಲ್ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಫೈಂಡ್ ಔಟ್ ಮಾಡಬೇಕು ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 19 ಪ್ರಕಾರ. ಟೋಟಲ್ ಆಗಿ ಕಂಪ್ನಿಗೆ ಏನು ಎಕ್ಸ್ಪೆನ್ಸಸ್ ಆಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ನಾನು ಈಗಷ್ಟೇ ಹೇಳಿದ್ದೆ, ಫಸ್ಟ್ ಹೆಡಿಂಗ್ ಹಾಕ್ಕೊಳ್ತಾ ಇದ್ದೀನಿ, ಕಂಪ್ಯೂಟೇಷನ್ ಆಫ್ ದ ಟೋಟಲ್ ಎಂಪ್ಲಾಯಿ benefit expenses as per IAS 19. Particulars on the amount column. ಸೊ ಸ್ಟೆಪ್ ವೈಸ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರೆ ಆಯಿತು. ಫಸ್ಟ್ ಏನು ಕ್ಯಾಲ್ಕುಲೇಷನ್ ಮಾಡಬೇಕು, ಪರ್ ಡೇ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಮಾಡಬೇಕು. ಪರ್ ಡೇ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ಅವರ ಟೋಟಲ್ ಸ್ಯಾಲ್ರಿ ನೋಡಬೇಕು. ಟೋಟಲ್ ಸ್ಯಾಲ್ರಿ ಎಷ್ಟು, ಟೋಟಲ್ ಆಗಿ ಪರ್ ಆ್ಯನಮ್ ಸ್ಯಾಲ್ರಿ, ಒಂದು ವರ್ಷದ ಸ್ಯಾಲ್ರಿ 60 ಲಕ್ಷ ರೂಪಾಯಿ ಇದೆ. ಒಂದು ವರ್ಷದ ಸ್ಯಾಲ್ರಿ 60 ಲಕ್ಷ ರೂಪಾಯಿ ಅಂತಂದರೆ ಒಂದು ದಿನ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, ಡಿವೈಡೆಡ್ ಬೈ 365. ಬಟ್ ಈಗ 365 ದಿನ ವರ್ಕ್ ಮಾಡ್ತಿಲ್ಲ ಅವರು, ಕಂಪ್ನಿಲಿ ವರ್ಕ್ ಮಾಡ್ತಿರೋದು 300 ದಿನ ಮಾತ್ರ, 300 ಡೇಸ್. ಸೊ ಟೋಟಲ್ ಸ್ಯಾಲ್ರಿ ಡಿವೈಡೆಡ್ ಬೈ ಟೋಟಲ್ ವರ್ಕಿಂಗ್ ಡೇಸ್ ಮಾಡಿದ್ರೆ ಪರ್ ಡೇ ಸ್ಯಾಲ್ರಿ ಸಿಗುತ್ತೆ. ಟೋಟಲ್ ಸ್ಯಾಲ್ರಿ 60 lakh ಡಿವೈಡೆಡ್ ಬೈ 300 ಡೇಸ್ ಮಾಡಿದಾಗ, 60 lakh ಡಿವೈಡೆಡ್ ಬೈ 300 ಡೇಸ್ ಮಾಡಿದಾಗ ಪರ್ ಡೇ ಸ್ಯಾಲ್ರಿ ರುಪೀಸ್ 20,000 ಬರುತ್ತೆ. ಅಲ್ಲಿಗೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ದೆನ್ ಸ್ಟೆಪ್ 2 ನೀವೇನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಅನ್ಯೂಟಿಲೈಸ್ಡ್ ಲೀವ್ಸ್. ಅನ್ಯೂಟಿಲೈಸ್ಡ್ ಲೀವ್ಸ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ಕಂಪ್ನಿಲಿ ಎಷ್ಟು ದಿನ ಲೀವ್ ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಲೀವ್ ಅಲೋಡಿಂದ ಲೀವ್ ಯುಟಿಲೈಸ್ಡ್ ಅನ್ನು ಲೆಸ್ ಮಾಡಿದ್ರೆ ನಿಮಗೆ ಅನ್ಯೂಟಿಲೈಸ್ಡ್ ಲೀವ್ ಸಿಗುತ್ತೆ. ಟೋಟಲ್ ಆಗಿ ಕಂಪ್ನಿಲಿ ಕೊಟ್ಟಿರೋಂಥ ರಜೆ ಎಷ್ಟು, 10 ಡೇಸ್. ಬಟ್ ಅವರು ಯುಟಿಲೈಸ್ ಮಾಡಿರೋಂಥ ರಜೆ ಎಷ್ಟು, 8 ಡೇಸ್. 10 ದಿನ ರಜೆ ಕೊಟ್ಟಿದ್ರು. ಕಂಪನಿಯ ಪಾಲಿಸಿ ಪ್ರಕಾರ 10 ದಿನ ರಜೆ ಇತ್ತು, ಇವರು 8 ದಿನ ರಜೆ ಹಾಕಿದ್ದಾರೆ. ಹಾಗಾದರೆ ಎಷ್ಟು ದಿನ ವರ್ಕ್ ಮಾಡ್ದಂಗೆ ಆಯಿತು, ಎಷ್ಟು ದಿನ ರಜೆನ ಯೂಸ್ ಮಾಡಲಿಲ್ಲ, 2 ದಿನ ರಜೆನ ಯೂಸ್ ಮಾಡಲಿಲ್ಲ. ಅದು ಅನ್ಯೂಟಿಲೈಸ್ಡ್ ಲೀವ್ಸ್. ಅನ್ಯೂಟಿಲೈಸ್ಡ್ ಲೀವ್ಸನ್ನು ನೀವು ಡೇಸಲ್ಲಿ ಬರೀಬೇಕು, 2 ಡೇಸ್. ಹೇಗೆ ಬಂತು 2 days? 10 - 8 2 days.
ಸ್ಟೆಪ್ 3 ಏನು ಕ್ಯಾಲ್ಕುಲೇಷನ್ ಮಾಡಬೇಕು, ಲೀವ್ ಎನ್ಕ್ಯಾಶ್ಮೆಂಟ್ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಲೀವ್ ಎನ್ಕ್ಯಾಶ್ಮೆಂಟ್ ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ಲೀವ್ ಎನ್ಕ್ಯಾಶ್ಮೆಂಟ್ ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಟೋಟಲ್ ಆಗಿ ಈಗ ಅವರು ರಜೆಯಲ್ಲಿ ವರ್ಕ್ ಮಾಡಿದ್ದಕ್ಕೆ ನಾವು ಅಮೌಂಟ್ ಕೊಡಬೇಕಾಗತ್ತೆ. ಕಂಪ್ನಿಯವರು ಎಷ್ಟು ದಿನ ರಜೆಯಲ್ಲಿ ವರ್ಕ್ ಮಾಡಿದ್ದಾರೆ, 2 ದಿನ ರಜೆಯಲ್ಲಿ ವರ್ಕ್ ಮಾಡಿದ್ದಾರೆ. ಲೀವ್ ಎನ್ಕ್ಯಾಶ್ಮೆಂಟ್ ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಒಟ್ಟು 2 ದಿನ ರಜೆಯಲ್ಲಿ ವರ್ಕ್ ಮಾಡಿದ್ದಾರೆ. ಒಂದು ದಿನಕ್ಕೆ ಸಂಬಳ ಎಷ್ಟು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಿದ್ದೀವಿ. 2 days ಇಂಟು 20,000. 2 days ಇಂಟು 20,000 ಮಾಡಿದಾಗ 40,000 ಲೀವ್ ಎನ್ಕ್ಯಾಶ್ಮೆಂಟ್ ಅಮೌಂಟ್ ಆಗುತ್ತೆ. ಲೀವ್ ಎನ್ಕ್ಯಾಶ್ಮೆಂಟ್ ಅಮೌಂಟ್ ಹೇಗೆ ಬಂತು, ಸ್ಟೆಪ್ 1 ಮತ್ತು ಸ್ಟೆಪ್ 2 ಆನ್ಸರನ್ನು ಮಲ್ಟಿಪ್ಲೈ ಮಾಡಿ ಬರೆಯುವಂಥದ್ದು. ಲಾಸ್ಟ್ ಸ್ಟೆಪ್ಪು ನೀವೇನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ, ಟೋಟಲ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಟೋಟಲ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಅವರ ಆ್ಯನ್ಯುವಲ್ ಸ್ಯಾಲ್ರಿ ಬರ್ಕೊಳ್ಬೇಕು. ಆ್ಯನ್ಯುವಲ್ ಸ್ಯಾಲ್ರಿ ಎಷ್ಟು, ಪವನ್ ಅವ್ರಿಗೆ ಕಂಪ್ನಿಯವ್ರಿಗೆ ಎಷ್ಟು ಸ್ಯಾಲ್ರಿ ಕೊಡಬೇಕು, 60 lakhs ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಪ್ಲಸ್ ರಜೆಯಲ್ಲಿ ವರ್ಕ್ ಮಾಡಿದ್ದಕ್ಕೆ ಸ್ಟೆಪ್ 3 ಲಾಸ್ಟ್ ಸ್ಟೆಪ್ನ ಆನ್ಸರ್ ಎಷ್ಟು ಬಂದಿದೆ, 40,000 ಆನ್ಸರ್ ಬಂದಿದೆ. 60 lakh ಪ್ಲಸ್ 40,000, ಸೊ ಟೋಟಲ್ ಆಗಿ ಕೊಡಬೇಕಾಗಿರೋದು 60 lakh 40,000. ಸೊ ಇದು ಟೋಟಲ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ಅಂದರೆ ಪವನಿಂದ ಟೋಟಲ್ ಆಗಿ ಕಂಪ್ನಿಗೆ ಎಷ್ಟು ಖರ್ಚಾಗ್ತಾ ಇದೆ, 60 ಲಕ್ಷ ರೂಪಾಯಿ ಸಂಬಳ ಕೊಡಬೇಕು. ರಜೆಯಲ್ಲಿ ವರ್ಕ್ ಮಾಡಿದ್ದಕ್ಕೆ 40,000 ರೂಪಾಯಿ ಸಂಬಳ ಕೊಡಬೇಕು. ಟೋಟಲ್ ಆಗಿ ಕಂಪ್ನಿಗೆ ಎಷ್ಟು ಖರ್ಚಾಗ್ತಾ ಇದೆ, 60,40,000 ರೂಪಾಯಿ. ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನಲ್ಲಿ 3 ಮಾರ್ಕ್ಸಿಗೆ ಕೇಳಿರುವಂಥ ಪ್ರಾಬ್ಲಮ್. ಸೊ 3 ಮಾರ್ಕ್ಸಿಗೆ ಈ ಥರದಲ್ಲಿ ಸಿಂಪಲ್ ಪ್ರಾಬ್ಲಮ್ ಕೇಳ್ತಾರೆ. ಫಸ್ಟ್ ಪರ್ ಡೇ ಸ್ಯಾಲ್ರಿ ಫೈಂಡ್ ಔಟ್ ಮಾಡಬೇಕು, ದೆನ್ ಅನ್ಯುಟಿಲೈಸ್ಡ್ ಲೀವ್ಸನ್ನು ಫೈಂಡ್ ಔಟ್ ಮಾಡಬೇಕು, ದೆನ್ ಲೀವ್ ಎನ್ಕ್ಯಾಶ್ಮೆಂಟ್ ಅಮೌಂಟನ್ನು ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಹೇಗೆ ಬರುತ್ತೆ ಅಂತಂದರೆ, ಅವರ ಸ್ಯಾಲ್ರಿ ಮತ್ತು ನೋಡಿ 60 lakh ಏನಿದು ಸ್ಯಾಲ್ರಿ, 40,000 ಏನಿದು ಲೀವ್ ಎನ್ಕ್ಯಾಶ್ಮೆಂಟ್ ಅಮೌಂಟ್. ಸೊ ಇವೆರಡನ್ನು ಆ್ಯಡ್ ಮಾಡಿದಾಗ ಬರುವಂಥದ್ದೇ ಟೋಟಲ್ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್. ಸೊ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.